ಸರ್, ಅವಾಗಲೇ ನಾವು ಮಾತನಾಡ್ತಾ ಇದ್ವಿ, ನಿಮ್ಮ ಮನೆಯಲ್ಲಿ ಪ್ರತಿ ವರ್ಷ ಒಂದು ವಿಭಿನ್ನ ಥೀಮ್ನೊಂದಿಗೆ ಗೊಂಬೆಯನ್ನು ಇಡ್ತಾ ಬರ್ತೀರಾ ಅಂತ ಹೇಳಿ. ಈ ವರ್ಷದ ಥೀಮ್ ಏನು ಸರ್? ಅದ್ರ ಬಗ್ಗೆ ಹೇಳೋದಾದ್ರೆ? ಈ ವರ್ಷ 3 ಥೀಮ್ ನಾವು ಯೋಚನೆ ಮಾಡಿದ್ವಿ. ಒಂದು ಸಮುದ್ರ ಮಂಥನ ನೀವೆಲ್ಲ ನೋಡಿದ್ದೀರ. ಮತ್ತು ಇನ್ನೊಂದು ಗೋವರ್ಧನಗಿರಿ. ಅದರ ಮೇಲೆ ಅಂದರೆ ಗೋವರ್ಧನಗಿರಿ ಬಂದಿದ್ದು ಯಾಕೆ ಅಂತ ಹೇಳಿದ್ರೆ, ಇಂದ್ರಂಗೆ ಒಂದು ಸಲ ಅವನ ಪೂಜೆಗೆ ಅವನಿಗೆ ಜನ, ಅಲ್ಲಿರುವಂಥ ಹಳ್ಳಿ ಜನ ಅವನಿಗೇನೋ ಊಟ ಕೊಡೋದಿಲ್ಲ ಅಂತ ಅವನಿಗೆ ಸಿಟ್ಟು ಬರುತ್ತೆ. ನೀವೆಲ್ಲ ಹೀಗೆ ಮಾಡ್ತೀರಾ, ನಾನು ನಿಮ್ಮನ್ನೆಲ್ಲ ಒಟ್ಟಿಗೆ ಮುಳುಗಿಸ್ಬಿಡ್ತೀನಿ ನಾನು ಅಂತ ಅವ್ನು ಜೋರಾಗಿ ಮಳೆ ತೊಗೊಂಬರ್ತಾನೆ. ಇಡೀ ಊರಲ್ಲಿ ಅಲ್ಲೋಲ ಕಲ್ಲೋಲ ಪ್ರಾರಂಭ ಆಗುತ್ತೆ. ಆವಾಗ ಕೃಷ್ಣ ಏನು ಮಾಡ್ತಾನೆ, ನಾನಿರ್ಬೇಕಾ ನಿಮ್ಗೆ ಯಾಕೆ ಯೋಚನೆ ಅಂತ ಹೇಳಿ ತನ್ನ ಕಿರು ಬೆರಳಲ್ಲಿ, ಗೋವರ್ಧನಗಿರಿ ಅಂದರೆ ಬಹಳ ದೊಡ್ಡ ಗಿರಿ ಅದು, ಅದೇ ತುಂಬ ದೊಡ್ಡದು, ಅದನ್ನು ಕಿರು ಬೆರಳಲ್ಲಿ ಎತ್ತಿ ಅವನು ಇಂದ್ರನಿಗೆ ಒಂದು ಕಾಶನ್ ಕೊಡ್ತಾನೆ. ನೋಡಪ್ಪ, ಇಷ್ಟು ದೊಡ್ಡ ಬೆಟ್ಟ ನಾನು ಕಿರು ಬೆರಳಲ್ಲಿ ಎತ್ತಿದ್ದೀನಿ, ಇನ್ನು ನಾನು 5 ಬೆರಳು ಎತ್ತಿದ್ರೆ ನಿನ್ನ ಕತೆ ಏನಾಗ್ಬೋದು ಯೋಚನೆ ಮಾಡ್ಕೋ ಅನ್ನೋ ರೀತಿಯಲ್ಲಿ ಅವ್ನು ಮಾತಾಡ್ತಾನೆ, ತೋರಿಸ್ಕೊಡ್ತಾನೆ ಅದನ್ನು. ಮತ್ತು ಆ ಸಂದರ್ಭದಲ್ಲಿ ಎಲ್ಲರೂ ಒಳಗೆ ಬರ್ತಾರೆ. ಇನ್ನು ಒಂದೇ ಒಂದು ಕಡೆಯದು ತುಂಬ ಭಾಳ ಇಷ್ಟದಿಂದ ನಾವು ಮಾಡಿರೋಂಥದ್ದು, ಇತ್ತೀಚೆಗೆ ಬಂದಂಥ ನರಸಿಂಹ ಅವತಾರ ಸಿನಿಮಾದಲ್ಲಿ ಒಂದು ಹೊಸ ಕತೆ ನಮಗೆ ಗೊತ್ತಾಯಿತು. ಅನೇಕರಿಗೆ ಗೊತ್ತೇ ಇಲ್ಲ ಅದು ಹೋಲಿಕಾ ದಹನ ಅಂತ. ಅನೇಕರು ಅದನ್ನು ಹೋಲಿಕಾ ದಹನ್ ಅಂತ ಅಂದ್ಕೊಂಡ್ಬಿಟ್ರೆ ಕಷ್ಟ. ಹೋಲಿಕಾ ದಹನ್ ಅಲ್ಲ, ಅದು ಹೋಲಿಕಾ ದಹನ. ಅದು ಅದರಲ್ಲಿ ನಮಗೆಲ್ಲ ಗೊತ್ತಿದೆ, ಹಿರಣ್ಯಕಶಿಪು ಪ್ರಹ್ಲಾದನ ಕೊಲ್ಲಬೇಕು ಅಂತ ಅನೇಕ ರೀತಿ ಪ್ರಯತ್ನ ಮಾಡ್ತಾನೆ. ಆದರೆ ಕಡೆಯಲ್ಲಿ ಅವನ ತಂಗಿ ಒಬ್ಳಿರ್ತಾಳೆ ಹೋಲಿಕಾ ಅಂತ. ಅವಳಿಗೆ ತನ್ನನ್ನು ತಾನೇ ಬೆಂಕಿ ಹಚ್ಕೊಳ್ಳುವಂಥ ಒಂದು ವರ ದೇವರು ಕೊಟ್ಟಿರ್ತಾನೆ ಅವಳಿಗೆ. ಆದರೆ ಅವಳು ಒಂದೇ ಸಲ ಮಾಡೋಕ್ಕೆ ಅವಕಾಶ ಇರೋದು ಅವಳಿಗೆ. ಆವಾಗ ಅವಳು ಹೇಳ್ತಾಳೆ, ನಾನು ಇದನ್ನು ಉಪಯೋಗಿಸ್ಕೋತೀನಿ, ನೀನು ನಿನ್ನ ಮಗನ ನನ್ನ ಹತ್ರ ಕಳಿಸ್ಕೊಡು, ನಾನು ಅವನ ಜೊತೆ ನನ್ನ ತೊಡೆ ಮೇಲೆ ಕೂರಿಸ್ಕೊಂಡು ನಾನು ಬೆಂಕಿ ಹಚ್ಕೊಂಡ್ಬಿಡ್ತೀನಿ. ಆವಾಗ ನಾನು ಸಾಯೋದಿಲ್ಲ, ಆದರೆ ನಿನ್ನ ಮಗ ಸಾಯ್ತಾನೆ ಅನ್ನೋಂಥ ತಪ್ಪು ಕಲ್ಪನೆಯಿಂದ ಅವನ್ನ ಕರೆದು ತೊಡೆ ಮೇಲೆ ಕೂರಿಸ್ಕೊಂಡು ಬೆಂಕಿ ಹಚ್ಕೋತಾಳೆ. ಆದರೆ ಪ್ರಹ್ಲಾದ ಹೇಳಿ ಕೇಳಿ ನಾರಾಯಣನಿಂದ ಪ್ರೇರಣೆ ಪಡೆದಂಥವನು, ಅವರ ಕೃಪೆಗೆ ಒಳಗಾದಂಥವನು. ಹೋಲಿಕಾ ಸಾಯ್ತಾಳೆ, ಪ್ರಹ್ಲಾದ ಉಳ್ಕೋತಾನೆ. ಆ ಕಥೆಯನ್ನು ನಾವು ಒಳಗಡೆ ಮಾಡಿದ್ದೀವಿ.